ಹೆಣ್ಮಕ್ನಹಳ್ಳಿ ಗ್ರಾಮದಲ್ಲಿ ಸತತ ಒಂದು 2 ತಿಂಗಳ ಕಾಲ ಪರಿಶ್ರಮದಿಂದ ಕಾರ್ತಿಕ್ ಹಾಗೂ ಶ್ರೀನಿವಾಸು ಮತ್ತು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರು ಕಾಂತರಾಜ್ ಅವರ ಮುಖಾಂತರ ಏನು ಸೂರಿಲ್ಲದವರಿಗೆ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಇವರಿಗೆ ಒಳ್ಳೇದಾಗ್ಲಿ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿಗೆ ಬೆಳಕೊಟ್ಟಿದ್ದಾರೆ. ಅದೇ ರೀತಿ ಅದ್ರ ಮಾರ್ಗದಲ್ಲಿ ನಡ್ಕೊಂಡು ನೀನು ನಿನ್ನ ಕೈಲಾದಷ್ಟು ಮಾತ್ರ ಯಾರಿಗಾರ ಸಹಾಯ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹೂವು ಕೊಡು. ಇದು ಫೋಟೋ ಎಲ್ಲ ಮಗನ ಭಾವಚಿತ್ರ ಅಂಬೇಡ್ಕರ್ ಕೂಡ ಮನೆ ಹಸ್ತಾಂತರ. ಸೆಂಟ್ರಲ್ಲ ರವಚನ ವಿಡಿಯೋ ಪಡ್ತಾ ಉಂಟಲ್ಲ. ಯುವಕರು ಇವತ್ತಿನ ದಿನ ವಿದ್ಯಾವಂತರಾಗ್ತಾ ಇದ್ದಾರೆ. ಅವರ ಮೂಲಭೂತ ಸೌಕರ್ಯಗಳನ್ನ ಕ್ವಶನ್ ಮಾಡಿ ಕೇಳುವಂತ ರೈಟ್ಸ್ ಅನ್ನ ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ, ಮನಸ್ಥಿತಿಯನ್ನು ಬೆಳೆಸ್ಕೊಂತ ಇದ್ದಾರೆ. ಆ ಕಾರಣದಿಂದ ಇವತ್ತಿನ ದಿನ ಇವತ್ತು ಏನು ಇಲ್ಲಿ ನಾವು 10 ಜನ ಸೇರಿರ್ಬೋದು, 10 ಜನಕ್ಕೂ 100 ಸಮಸ್ಯೆಗಳಿರ್ತವೆ. ಆ 100 ಸಮಸ್ಯೆಗಳು ಮುಂದೆ ಬರ್ದಿದ್ದಂಗೆ ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಬೇಕಂದ್ರೆ ನಾವು ಸಂಪೂರ್ಣವಾಗಿ ಅಂಬೇಡ್ಕರ್ ಸಾಹೇಬರ ಮಾರ್ಗವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಕಾರಣದಿಂದ ಈಗ ಏನು ನಮ್ಮ ಕಾಂತರಾಜ್ ಟೀಮ್ ಇದೆಯೋ ಅವ್ರು ಮಾಡ್ತಾ ಇರೋ ಕೆಲಸಗಳು ತುಂಬಾ ನಮ್ಗೆ ಸಂತೋಷ ಇದೆ. ಆದ ಕಾರಣ ಪ್ರತಿಯೊಬ್ಬರಿಗೂ ಈ ಮನಸ್ಥಿತಿ ಯಾಕೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆಯಲ್ಲಿ ಅವರು ಮಾಡೋ ರೀತಿಯಾಗಿ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟು ನಮ್ಮ ಒಂದು ಉತ್ತಮ ಸಮಾಜವನ್ನ ನಮ್ಮ ಮಾಸ್ತಿ ಗಡಿ ಭಾಗದ ಒಂದು ಪ್ರದೇಶಗಳಲ್ಲಿ ಏನ್ ನಮ್ಮ ಸಮುದಾಯದವರು ಇದ್ದಾರೋ, ನಮ್ಮ ಸಮುದಾಯದ ಜೊತೆ ಬೇರೆ ಸಮುದಾಯದವರು ಬಡವರು ಇರ್ತಾರೆ, ಅವ್ರಿಗೂ ಸಹಕಾರ ಕೊಡೋ ನಿಟ್ಟಿನಲ್ಲಿ ಈ ಭಾಗದ ಅಭಿವೃದ್ಧಿ ಕೆಲಸಗಳನ್ನ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡೋದಕ್ಕೆ ಭಗವಾನ್ ಬುದ್ಧರ ಆಶೀರ್ವಾದ, ಅಂಬೇಡ್ಕರ್ ಸಾಹೇಬರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ, ಅಂಬೇಡ್ಕರ್ ನೀಡಿದಂತ ಹಾದಿಯಲ್ಲಿ ನಡೆದು ಇವತ್ತೊಂದು ಕುಟುಂಬಕ್ಕೆ ದಾರಿದೀಪ ಆಗಿದ್ದಾರೆ. ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅವರ ಸಿದ್ಧಾಂತಗಳನ್ನು ಫಾಲೋ ಮಾಡಿಕೊಂಡು ಇವತ್ತೊಂದು ಕುಟುಂಬನ ಬೀದಿಗೆ ತೊಳೆದೇ ಅವರ ಕುಟುಂಬಕ್ಕೆ ಜ್ಯೋತಿಯಾಗಿ ಬೆಳಗಿದ್ದಾರೆ ಇವತ್ತು ಕಾಂತರಾಜ್ ಅವರು. ಇದೇ ರೀತಿಯಾಗಿ ಇವರು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ಕೋರ್ಕೊಳ್ತಾ ಅವರು ನಡೆಯತಕ್ಕಂಥ ಪ್ರತಿಯೊಂದು ದಾರಿನಲ್ಲಿ ಯಾವುದೇ ಆಗುವವರಿಗೂ ಅವ್ರಿಗೆ ಸಪೋರ್ಟ್ ಇರುವಾಗೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಮೂಲಕ ಕೆಟ್ಟ ಪರಿಸ್ಥಿತಿಗಳು, ಭ್ರಷ್ಟಾಚಾರಗಳಿರ್ಬೋದು, ಮಕ್ಕಳನ್ನ ತಡೆಗಟ್ತಾರೆ. ಅದರಿಂದ ಮೊದಲಿಗೆ ನಾವು ವಿದ್ಯಾಭ್ಯಾಸಗಳನ್ನ ಮಕ್ಕಳಿಗೆ ಕೊಡ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ಅದೇ ರೀತಿ ನಮ್ಮ ASSK ಸಂಘಟನೆಯಿಂದ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ನೋಡ್ತಾ ಇದ್ದೀನಿ ಕಾರ್ಯಗಳನ್ನ. ಇದೇ ಅಲ್ಲದೆ ನಮ್ಮ ಗಡಿ ಭಾಗ ಆಗಿರುವಂಥ ತಮಿಳುನಾಡಲ್ಲೂ ಸಹ ಅವರೊಂದು ಫಾಲೋವರ್ಸ್ ಇಟ್ಕೊಂಡು ಅಲ್ಲೂ ಸಹ ಅವ್ರ ಕೈಲಾಗಿರುವಂಥ ಸಹಾಯಗಳನ್ನು ಮಾಡಿಕೊಡ್ತಾ, ಬರೀ ನಮ್ಮ ದಲಿತ ಸಮುದಾಯಕ್ಕೆ ಬಿಟ್ಟು ಬೇರೆ ಸಮುದಾಯದಲ್ಲೂ ಕಷ್ಟಗಳಿದೆ, ಅವರು ಬಡವರಿದ್ದಾರೆ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಅಂತ ಕೆಲಸಗಳಿಗೆ. ಈ ಒಂದು ಸಂಘಟನೆಯಿಂದ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಈ ದಿನ ಇಟ್ಟಿದೆ. ದಲಿತ ಸಂಘಟನೆಗಳೆಂದರೆ ಕೇವಲ ತಾಲೂಕು ಕಚೇರಿ ಮತ್ತು ಸರ್ಕಾರಿ ಕಚೇರಿಗಳು, ಪೊಲೀಸ್ ಸ್ಟೇಷನ್, ನಮ್ಮ MC ಅಣ್ಣವರು ಹೇಳ್ದಂಗೆ ಕೇವಲ ಈ ಒಂದು ಸರ್ಕಾರಿ ಕಚೇರಿಗಳ ಹತ್ರ ದಲ್ಲಾಳಿಗಳ ಥರ ಕೆಲಸ ಮಾಡಿಕೊಂಡು ಇರೋಂಥ ದಲಿತ ಸಂಘಟನೆಗಳ ಅಂತ ಈ ಒಂದು ಆರೋಪ ದಲಿತ ಸಂಘಟನೆಗಳ ಮೇಲೆ ಇದೆ. ಅದನ್ನ ಇವತ್ತು ಈ ಒಂದು ಅಂಬೇಡ್ಕರ್ ಸೇವಾ ಸಮಿತಿ ಕಾಂತರಾಜರವರ ನೇತೃತ್ವದ ಒಂದು ತಂಡ ಆ ಒಂದು ಆರೋಪವನ್ನ ದೂರ ಮಾಡಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದೆ. ಯಾಕಂತಂದ್ರೆ ನಮ್ಮ ತಾಲೂಕಿನ ಗಡಿಭಾಗವಾದ ಒಂದು ನಿರ್ಮಾಕನಹಳ್ಳಿ ಒಂದು ಕುಗ್ರಾಮದಲ್ಲಿ ಈ ಒಂದು
ನಿರಾಶ್ರಿತ ಮಹಿಳೆ, ಒಂದು ಮನೆ ಇಲ್ಲದಂತಹ ಒಂದು ಮಹಿಳೆಗೆ ಇವತ್ತು ಒಂದು ಮನೆಯನ್ನ ಕಟ್ಟಿಕೊಟ್ಟು ಈ ದಿನ ಆ ಮನೆಯನ್ನ ಏನು ಇವತ್ತು ಗ್ರಾಮದ ಹೆಸರು ಮತ್ತೋದೆ ನಿರ್ಮಾತ್ನಹಳ್ಳಿ ಗ್ರಾಮದಲ್ಲಿ ಒಂದು ನಿರ್ಗತಿಕ ಹೆಣ್ಣು ಮಗಳ ಒಂದು ತಾಯಿಯ ಮನೆಯನ್ನ ಅಂದ್ರೆ ಮನೆ ಕಟ್ಕೊಂಡು ವಾಸ ಮಾಡ್ಲಿಕ್ಕೆ ಒಂದು ಶಕ್ತಿನೇ ಇರ್ತಕ್ಕಂತ ಒಬ್ಬ ಮಹಿಳೆಗೆ ಇವತ್ತು ಮನೆ ಕಟ್ಕೊಟ್ಟು ಆ ಮನೆಯನ್ನ ಗೃಹ ಪ್ರವೇಶ ಮಾಡಿ ಆ ತಾಯಿನ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಕೊಟ್ಟಿರ್ತಕ್ಕಂತ ನನ್ನ ಪ್ರೀತಿಯ ಸಹೋದರ ಕಾಂತರಾಜು ಅವರಿಗೆ ನಾನು ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಅವರಿಗೆ ಭೀಮ ಅಭಿನಂದನೆಗಳ ಅರ್ಪಿಸ್ತಿದ್ದೇನೆ. ಇವತ್ತು ಬಹುತೇಕವಾಗಿ ಗೊತ್ತಿರ್ಬೋದು, ಈ ರಾಜ್ಯದಲ್ಲಾಗ್ಬೋದು, ಈ ಜಿಲ್ಲೆಗಳಲ್ಲಾಗ್ಬೋದು, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಅಂಬೇಡ್ಕರ್ ಅವರ ಫೋಟೋವನ್ನ ಬಳಸ್ಕೊಂಡು ಇವತ್ತು ನಾವು ಬೀದಿ ಹೋರಾಟಗಳಿಗೆ ಸೀಮಿತ ಆಗ್ತಾ ಇದ್ವಿ. ಇವತ್ತು ಅಂಬೇಡ್ಕರ್ ಆಸೆ ಪಟ್ಟಂತೆ ನಾವು ರಾಜಕೀಯದ ಅಧಿಕಾರದ ಚಳುವಳಿಯನ್ನ ಮುನ್ನಡೆಸುವಂತ ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ಬಡತನದ ಪರಿಸ್ಥಿತಿ ಯಾಕಿದೆ ಅಂದ್ರೆ ಇವತ್ತು ನಮ್ಮ ಸಮುದಾಯಗಳಲ್ಲಿ ಇವತ್ತಿಗೂ ಸಹ ನಿರ್ಗತಿಕರಾಗಿ ಮತ್ತೆ ಹೀನಾಯವಾದ ಬದುಕನ್ನ ಯಾಕೆ ಇವತ್ತು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ನಮ್ಮ ಸಮುದಾಯಗಳಲ್ಲಿ ರಾಜಕೀಯ ಪ್ರಜ್ಞೆ ಮೂಡದೇ ಇರತಕ್ಕಂತ ವಿಚಾರವಾಗಿ ಇವತ್ತು ಇಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದೀವಿ. ಅಂಬೇಡ್ಕರ್ ಸೇವಾ ಸಮಿತಿ ನಾನು ತಾಲೂಕು ಅಧ್ಯಕ್ಷನಾಗಿದ್ದಾಗ ಸುಮಾರು ಹಳ್ಳಿಗಳನ್ನ ವಿಸಿಟ್ ಮಾಡ್ತೀವಿ, ಮನೆ ಭೇಟಿ ಅಂತ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಮನೆಗಳು ನಮ್ಗೆಲ್ಲಿ ನೋಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗಳಾಗಿರ್ತಾವೆ ಮನೆಗಳು. ಆಗ ಒಂದು ನಿರ್ಧಾರ ತಗೊಂತೀವಿ, ಸಂಘಟನೆಯಲ್ಲಿದ್ದು ಏನೋ ಮಾಡಕ್ ಹೋಗಿ ಏನೇನೋ ಮಾಡೋದು ಬೇಡ, ಜನಕ್ಕೆ ಹತ್ತಿರವಾಗಿ ಜನಕ್ಕೆ ಕಷ್ಟಕ್ಕೆ ಸ್ಪಂದಿಸಿ ನಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡೋಣ, ಆ ಸಂಘಟನೆ ಅನ್ನೋದಕ್ಕೆ ಸರಿಯಾದ ಒಂದು ಉತ್ತರವನ್ನು ನಾವು ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕು ಸದಸ್ಯರ ಹತ್ರ ಎಲ್ಲರ ಚರ್ಚೆ ಮಾಡಿದಾಗ ನಮ್ಮ ಎಲ್ಲ ಸದಸ್ಯರು ನಾನು ಏನೇ ಒಂದು ಕಾರ್ಯ ಮಾಡಿದ್ರು ನನಗೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟರು. ಹಾಗಾಗಿ ನಾನು ಏನೇ ಕೆಲಸ ಮಾಡಲಿಕ್ಕೂ ಯಶಸ್ಸಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿರ್ತಾರೆ. ಮತ್ತು ಈ ಊರಲ್ಲಿ ಮನೆ ಸ್ಟಾರ್ಟ್ ಮಾಡಬೇಕಂದ್ರೆ ಕೂಡ ನಾನು ಫೇಸ್ ಕೂಡ ಮಾಡಿದೆ. ಕೆಲವರು ಫೋನ್ ಮಾಡಿ ಮಾಡೋದು ಬೇಡ ಅಂತ ಒಬ್ಬರು, ಮತ್ತೆ ನೀನೇನು ಎಷ್ಟು ಕೋಟಿಗೆ ಬಾಳಿದ್ಯಾ, ನೀನೇನಕ್ಕೆ ಮಾಡ್ತೀಯಾ, ಅಧಿಕಾರಿಗಳಿದ್ದಾರೆ ಇನ್ನೊಂದಿದ್ದಾರೆ ನೀವು ಮಾಡ್ದಂತ ನೀನೇನಿರಲ್ಲ ಕೆಲಸ, ಎಷ್ಟು ಕೋಟಿಗೆ ಬಾಳ್ತೇನೆ ಅಂತ ಕೇಳಿದವರು ಕೂಡ ಇದ್ದಾರೆ. ನಮ್ಮ ಸಮುದಾಯದಲ್ಲಿ ಲೀಡರ್ಸ್ ಕೇಳಿದ್ದಾರೆ, ಇರಲಿ ಯಾವುದೋ ನಮ್ಮ ಕೈಲಾದಷ್ಟು ನಾವು ಸೇವೆಯನ್ನು ನನ್ನ ಕೊನೆಯ ಉಸಿರಿನವರೆಗೂ ಈ ಒಂದು ಸೇವೆಯನ್ನು ನಿಲ್ಲಿಸೋದಿಲ್ಲ. ನಮ್ಮ ಕೈಲಾದಷ್ಟು ಹಂತವಾಗಿ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಬಡವರ ಮಾತಾಡ್ತಾರೆ. ಏನಿತ್ತು ಕಾರ್ಯಕ್ರಮದ ಉದ್ದೇಶ? ಏನಿಲ್ಲ, ಇವಾಗ ಬಡವರಿಗೆ, ನಿರ್ಗತಿಕರಿಗೆ, ಸೂರ್ಯದವರಿಗೆ ಒಂದು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಒಂದು ಸಣ್ಣದಾಗಿ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ. ಎಲ್ಲರ ಬೆಂಬಲ ಈಗ ಇಲ್ಲಿ ಶ್ರೀನಿವಾಸ್ ಮತ್ತು ಕಾರ್ತಿಕ್ ಅವರು ಮತ್ತೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದ ಕಾಂತರಾಜ್ ಅವರ ಮುಖಾಂತರ ಇಲ್ಲಿ ಒಂದು ನೆಲೆಯನ್ನು ಇವರಿಗೆ ಮಾಡಿಕೊಟ್ಟಿದ್ದೇವೆ. ಈಗ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಎಲ್ಲ ಸದಸ್ಯರಿಗೂ ಇಲ್ಲಿ ಕಷ್ಟ ಬಿದ್ದರೆ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಮೂಲಕ ಇವರಿಗೆ ಕುಟುಂಬದವರು ನೆರೆಯವರು ಯಾರು ಇಲ್ವಾ? ಇವ್ರಿಗೆ ಯಾರು ಇಲ್ಲಣ್ಣ, ಒಬ್ಬರೇ ಮತ್ತೆ ಮಗ ಇದ್ದಾರೆ. ಅವ್ರಿಗೆ 2 ಆಪರೇಷನ್ ಆಗಿತ್ತು. ಅದರಿಂದ ಪಾಪ ಅವರು SLC ಓದ್ತಾ ಇದ್ದವರಲ್ಲೇ 2 ಆಪರೇಷನ್ ಆಗಿದ್ದರಿಂದ ಅವ್ರು ನೋಡ್ಕೊಳ್ಳೋರು ಯಾರು ಇಲ್ಲ. ಅದರಿಂದಾಗಿ ಅವ್ರ ಮಗ ಕೆಲಸ ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟು ಈಗ ಇದರಲ್ಲೇ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅವರಿಬ್ಬರೇ ಮಗ ತಾಯಿ ಇಬ್ಬರೇ. ಇದಕ್ಕೆ ಗ್ರಾಮಸ್ಥರನ್ನ ಸಹಕಾರಿಯನ್ನು ಮಾಡಿದ್ರ? ಗ್ರಾಮಸ್ಥರು ಯಾರು ಕೆಲವರು ಮಾಡೋರೆ, ಕೆಲವರು ಮಾಡಿಲ್ಲ. ಬಟ್ ಇಲ್ಲಿ ಶ್ರೀನಿವಾಸ್ ಮತ್ತು ಕಾರ್ತಿಕ್ ಅವರು ಅತಿ ಹೆಚ್ಚಿನ ಶ್ರಮ ಇಲ್ಲಿ ಪಟ್ಟಿದ್ದಾರೆ. ಅವರಿಂದನೇ ಒಂದು ಹೇಳ್ಬೇಕಂದ್ರೆ ಅವರಿಂದನೇ ₹1 ತಗೊಂಡಿರ ಮನೆ ನಿರ್ಮಾಣ ಮಾಡಿಕೊಟ್ಟವ್ರೆ. ಅವ್ರಿಗೆ ಎಲ್ಲರ ಪರವಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಎಲ್ಲರ ಪರವಾಗಿ ಅದನ್ನ